ಹೊಳೆನರಸೀಪುರ ಕೇಸ್ನಲ್ಲಿ ರೇವಣ್ಣಗೆ ಬಂಧನದ ಭೀತಿ ಎದುರಾಗಿದೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ರೇವಣ್ಣ. ನಿರೀಕ್ಷಣಾ ಜಾಮೀನನ್ನ ಕೋರಿ ಸದ್ಯ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ದಾರೆ. ವಿಚಾರಣೆಗೆ ಹಾಜರಾಗದಿದ್ರೆ ಬಂಧನದ ಎಚ್ಚರಿಕೆಯನ್ನ ಕೊಟ್ಟ ಬೆನ್ನಲ್ಲೇ ಈ ಒಂದು ನಡೆ, ಈ ಒಂದು ಬೆಳವಣಿಗೆ ಕಾಣಿಸ್ತಾ ಇದೆ. ಬೆಂಗಳೂರಿನಲ್ಲೇ ಇದ್ರೂ ಕೂಡ ಇಲ್ಲಿಯವರೆಗೂ ವಿಚಾರಣೆಗೆ ಹಾಜರಾಗಿಲ್ಲ ರೇವಣ್ಣ ಅವರು. ಸದ್ಯ ಈ ಒಂದು ನೋಟಿಸ್ ಏನು ಕೊಟ್ಟಿದ್ರು, ಆ ನೋಟಿಸ್ನ ಕೊಟ್ಟ 24 ಗಂಟೆಯ ಒಳಗಾಗಿ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಹಾಗೆ ನೋಡೋಕೆ ಹೋದ್ರೆ 30ನೇ ತಾರೀಕು ನೋಟಿಸ್ ಕೊಟ್ಟಿದ್ದು. ನಿನ್ನೆ ಅವರು ವಿಚಾರಣೆಗೆ ಬರಲಿಲ್ಲ, ಇವತ್ತು ಬರ್ತೀನಿ ಅಂತ ಹೇಳ್ಕೊಂಡಿದ್ರು. ಆದ್ರೆ ಇವತ್ತು ಕೂಡ ಹಾಜರಾಗಿಲ್ಲ. ಇದರ ಬೆನ್ನಲ್ಲೇ ಪರಮೇಶ್ವರ್ ಅವರು ಹಾಗೊಂದು ವೇಳೆ ವಿಚಾರಣೆಗೆ ಹಾಜರಾಗಲಿಲ್ಲ ಅಂದ್ರೆ ಅರೆಸ್ಟ್ ಮಾಡಬೇಕಾಗಬಹುದು ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಆಗಲೇ 41A ಸೆಕ್ಷನ್ 41A ಇಶ್ಯೂ ಮಾಡಿ, ನೋಟಿಸ್ ಇಶ್ಯೂ ಮಾಡಿ 24 ಗಂಟೆಗಳು ಕಳೀತಾ ಇದೆ. 41A 24 ಅವರ್ಸ್ ಒಳಗಡೆ ಯಾರು ಅಕ್ಯೂಸ್ಡ್ ಇದ್ದಾರೆ ಅವರು ಬಂದು ಅಪಿಯರ್ ಆಗಬೇಕು ಎನ್ಕ್ವೈರಿ ಆಫೀಸರ್ಸ್ ಮುಂದೆ. ಅವರು ಹೊರದೇಶಕ್ಕೆ ಹೋಗಿದ್ದಾರೆ, ಬಂದಿಲ್ಲ. ಸನ್ಮಾನ್ಯ ರೇವಣ್ಣ ಅವರು ಬರಬೇಕಾಗಿತ್ತು, ಅವರು ಇವತ್ತು ಬರ್ತೇವೆ ಅಂತ ಹೇಳಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಬಹುಶಃ ಇವತ್ತು ಬರ್ತಾರೆ ಅಂತ ಅಂದ್ಕೊಳ್ತೇನೆ ನಾನು. ಒಂದು ವೇಳೆ ಅವ್ರನ್ನ ಬರದೇ ಹೋದರೆ ಅವರನ್ನು ಕಾನೂನು ಪ್ರಕಾರ ಅರೆಸ್ಟ್ ಮಾಡಬೇಕಾಗ್ತದೆ. ಪೊಲೀಸ್ ಇಲಾಖೆ ಆ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಇವತ್ತು ವಿಚಾರಣೆಗೆ ಬರ್ತೀನಿ ಅಂತ ಹೇಳಿ ಕೂಡ ಬಂದಿಲ್ಲ. ಅಂದ್ರೆ ಸಮಯವನ್ನ ತೆಗೆದುಕೊಳ್ತಾ ಇದ್ದಾರಾ ಅವರು ಜಾಮೀನನ್ನ ಪಡ್ಕೊಳ್ಳೋ ಸಲುವಾಗಿಯೇ? ಆ ಕಾರಣಕ್ಕಾಗಿ ಅವರು ತನಿಖೆಗೆ ಹಾಜರಾಗ್ತಾ ಇಲ್ವಾ? ಎಲ್ಲಿ ಬಂಧನ ಆಗುತ್ತೆ ಅನ್ನೋ ಭೀತಿ ಅವ್ರನ್ನ ಆವರಿಸ್ಕೊಂಡಿದ್ಯಾ? ದಿವ್ಯಾ, ಈಗಾಗಲೇ ಹೊಳೆನರಸೀಪುರ ಠಾಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಇಬ್ಬರ ಪರ ವಕೀಲರು ಕೂಡ SIT ಬಳಿ ಬಂದಿದ್ದಾರೆ. ಒಂದಷ್ಟು ಸಮಯಾವಕಾಶ ಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. CRPC 41A ಅಡಿ ನೋಟಿಸನ್ನು ಕೊಟ್ಟಿರೋದ್ರಿಂದ ಹೆಚ್ಚಿನ ಸಮಯಾವಕಾಶವನ್ನು ಕೊಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ತುರ್ತು ವಿಚಾರಣೆ ಅವಶ್ಯಕತೆ ಇದೆ, ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಪ್ರಕರಣ ಅಂದರೆ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂತಹ ಕ್ರೈಮ್ ನಂಬರ್ 107ನ FIR ಏನಿದೆ, ಆ FIRನಲ್ಲಿ IPC ಸೆಕ್ಷನ್ಸ್ 354A ಮತ್ತು 354D ಅಡಿ ಪ್ರಕರಣಗಳು ದಾಖಲಾಗಿರೋದು. ಈ ಪ್ರಕರಣದಲ್ಲಿ 3 ವರ್ಷಗಳ ಒಳಗಿನ ಶಿಕ್ಷೆ ಇರೋದ್ರಿಂದ ಸಾಧಾರಣವಾಗಿ ಆ ನ್ಯಾಯಾಲಯದಿಂದ ಜಾಮೀನು ದೊರೆಯಬಹುದು, ಅಥವಾ 3 ವರ್ಷದ ಒಳಗಿನ ಶಿಕ್ಷೆ ಇರೋದ್ರಿಂದ ಪೊಲೀಸರೇ ಠಾಣಾ ಜಾಮೀನಿನ ಮೇಲೆ ಬಿಡುಗಡೆ ಮಾಡಬಹುದು. ಆದರೆ ಪ್ರಕರಣ ಗಂಭೀರವಾಗಿದೆ. ಆ ಪ್ರಕರಣವನ್ನು ಇಟ್ಕೊಂಡು ಸಂತ್ರಸ್ತೆಯರು ಏನಾದರೂ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಂತಹ ಪಕ್ಷದಲ್ಲಿ ಅತ್ಯಾಚಾರ ಪ್ರಕರಣವನ್ನು IPC ಸೆಕ್ಷನ್ಸ್ 376ರ ಅಡಿ ಏನಾದರೂ ಹೊಸ FIR ಅನ್ನು ದಾಖಲು ಮಾಡಿಕೊಂಡಿದ್ದಂತಹ ಪಕ್ಷದಲ್ಲಿ ಅರೆಸ್ಟ್ ಏನಾದರೂ ಮಾಡಬಹುದು, ಬಂಧನವನ್ನು ಏನಾದರೂ ಮಾಡಬಹುದು ಅನ್ನೋ ಒಂದು ಆಲೋಚನೆ ಪ್ರಜ್ವಲ್ ಹಾಗೂ HD ರೇವಣ್ಣ ಅವರಲ್ಲಿ ಇರಬಹುದು. ಹೀಗಾಗಿಯೇ ಸಮಯಾವಕಾಶವನ್ನು ಕೇಳುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅದರ ಜೊತೆಗೆ ಇವತ್ತು ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಸಹ ಮಾಡಿದ್ದಾರೆ. ನಿರೀಕ್ಷಣಾ ಜಾಮೀನೇನಾದರೂ ಪಡೆದುಕೊಂಡು ವಿಚಾರಣೆಗೆ ಹಾಜರಾಗಬೇಕು ಅನ್ನೋದು ಅವ್ರ ಮನಸ್ಸಲ್ಲಿದೆಯೋ ಏನೋ ಗೊತ್ತಿಲ್ಲ. ಅದಕ್ಕೂ ಮೊದಲು ಅಂದರೆ ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಳ್ಳೋದಕ್ಕೂ ಮೊದಲು ಇವ್ರನ್ನ ವಿಚಾರಣೆಗೆ ಕರೆಸಬೇಕು, ವಿಚಾರಣೆಯನ್ನು ನಡೆಸಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇದೀಗ SIT ಅಧಿಕಾರಿಗಳು ಇರೋದು. ದಿವ್ಯಾ.